ಸಾರಾ ಗೋವಿಂದ್ ಅವರು ನಮ್ಮ ಜೊತೆಗಿದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಮೊದಲಿಗೆ ದ್ವಾರಕೀಶ್ ಅವರು ಇಲ್ಲ ಅನ್ನೋ ಸುದ್ದಿ ನಿಮಗೆ ಗೊತ್ತಾಯಿತು, ಮತ್ತು ದ್ವಾರಕೀಶ್ ಅವರ ಒಡನಾಟದ ನೆನಪುಗಳನ್ನು ಹಂಚ್ಕೊಳ್ಳೋದಾದ್ರೆ? ನಾನು ಬೆಳಿಗ್ಗೆ 11 ಗಂಟೆವರೆಗೂ ಮನೇಲೇ ಇದ್ದೆ. 11 ಗಂಟೆಯಿಂದ ಹೊರಗಡೆ ಹೊರಟ ತಕ್ಷಣ ಒಂದು 5 ನಿಮಿಷದಲ್ಲೇ ನನ್ನ ಮಗಳಿಗೆ ಫೋನ್ ಮಾಡಿದ್ಲು. ಟಿ ವಿ ನೋಡಿದ್ರೆ ಈ ಥರ ದ್ವಾರಕೀಶ್ ಅಂಕಲ್ ಹೋಗ್ಬಿಟ್ರಂತೆ ಅಂತ. ಆಮೇಲೆ ಇಮ್ಮಿಡಿಯೇಟಾಗಿ ನಾನು ಚೇಂಬರಿಗೆ ಬಂದು ಅಲ್ಲಿಂದ ಎಲ್ಲರೂ ಸೇರಿಸ್ಕೊಂಡು ಒಂದು ಭಾಳ ಆಘಾತ ಆಯಿತು. ಯಾಕೆಂತ ಹೇಳಿದ್ರೆ ಕನ್ನಡ ಚಿತ್ರರಂಗದಲ್ಲಿ ಒಂದು ದೊಡ್ಡ ಸಾಧನೆಯನ್ನು ಮಾಡಿದಂಥ ವ್ಯಕ್ತಿ ದ್ವಾರಕೀಶ್ ಅಣ್ಣವರು. ಬಹುಶಃ ಸಾಧಕರಲ್ಲಿ ಸಾಧಕರು. ಯಾಕೆಂತ ಹೇಳಿದ್ರೆ ಅವರ ಧೈರ್ಯ, ಅವರ ಸಾಹಸ ಕನ್ನಡ ಚಿತ್ರರಂಗದಲ್ಲಿ ನೋಡಿ. ಕನ್ನಡ ಚಿತ್ರರಂಗ ಒಂದು ಹೊರದೇಶದಲ್ಲಿ ಶೂಟಿಂಗ್ ಮಾಡೋದು ಆಗಿನ ಕಾಲಕ್ಕೆ ಭಾಳ ಕಷ್ಟ ಇತ್ತು. ಅಂಥದ್ರಲ್ಲಿ ಒಂದು ಕನ್ನಡ ಚಿತ್ರವನ್ನು ಮಿನಿಮಮ್ ಮಾರ್ಕೆಟ್, ಅಂಗೈ ಅಗಲ ಮಾರ್ಕೆಟಲ್ಲಿ ಕನ್ನಡ ಚಿತ್ರರಂಗವನ್ನು ಹೊರದೇಶಕ್ಕೆ ತೊಗೊಂಡೋಗಿ ಮಾಡಿದಂಥ ಧೀಮಂತ ನಿರ್ಮಾಪಕ ದ್ವಾರಕೀಶ್. ಬಹುಶಃ ಒಂದು 50 ಚಿತ್ರಗಳಿಗಿನ್ನ ಹೆಚ್ಚು ಯಾರು ಪಿಕ್ಚರ್ ಮಾಡಿಲ್ಲ. ಭಾಳಷ್ಟು ಜನಕ್ಕೆ ಜೀವನ ಕೊಟ್ಟಂಥವ್ರು. ಇವತ್ತು ಎಷ್ಟೇ ಆದರೂ ಅನೇಕ ಏಳು ಬೀಳುಗಳನ್ನು ಕಂಡಂಥವರು ದ್ವಾರಕೀಶ್ ಅವರು. ಯಾಕೆ ಅಂತ ಹೇಳಿದ್ರೆ ನನಗೆ ಭಾಳ ನಿಕಟವಾದಂಥ ಸಂಪರ್ಕ. ನಾನು ಕನ್ನಡ ಹೋರಾಟದಲ್ಲಿದ್ದಂಥ ಸಂದರ್ಭದಲ್ಲಿ ನಿರ್ಮಾಪಕರಾದ ಮೇಲೆ ನನಗೆ ಕರೆದು ಹೇಳಿದರು, ನೀನು ಚಿತ್ರರಂಗದಲ್ಲಿ ಒಬ್ಬ ನಿರ್ಮಾಪಕನಾಗಿ ಬೆಳೀತಾ ಇದೆಯಾ, ಎಲ್ಲರನ್ನೂ ಗೌರವಿಸೋದನ್ನು ಮೊದಲು ಕಲ್ತ್ಕೋ. ಕಲಾವಿದರು ಬೇರೆ ಅಲ್ಲ, ತಂತ್ರಜ್ಞರು ಬೇರೆ ಅಲ್ಲ, ಕಾರ್ಮಿಕರು ಬೇರೆ ಅಲ್ಲ, ಎಲ್ಲವನ್ನು ಹೇಳ್ಕೊಟ್ಟಂಥವರು ದ್ವಾರಕೀಶ್ ಅವರು. ಯಾಕೆ ಅಂತ ಹೇಳಿದ್ರೆ ನಮಗಾಗಲೇ ಆ ಒಡನಾಟ ಇತ್ತು. ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಸಂಸ್ಕೃತಿ ನಮ್ಮಲ್ಲಿ ಅಳವಡಿಸ್ಕೊಂಡಿದ್ದರಿಂದ ನಾನು ಸುಮಾರು 18 ಚಿತ್ರಗಳನ್ನು ಮಾಡಿದೆ. ಆದರೆ ಅವರ ಸ್ಥಾನವನ್ನು ತುಂಬುವುದಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ದ್ವಾರಕೀಶ್ ಅವರೇ. ಯಾಕೆ ಅಂತ ಹೇಳಿದ್ರೆ ಅವರ ಜೀವನದಲ್ಲಿ ಏಳನ್ನು ಕಂಡು ಬಿದ್ದು ಎದ್ದು ಎಲ್ಲವನ್ನೂ ಮಾಡಿದಂಥವರು. ಒಂದು ಹೊಸ ಚಿತ್ರರಂಗಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟಂಥವರು, ಹೊಸ ಒಂದು ಬುನಾದಿಯನ್ನು ಹಾಕಿದಂಥವ್ರು ದ್ವಾರಕೀಶ್ ಅವರು. ಇವತ್ತು ಅವ್ರು ನಮ್ಮ ಜೊತೆ ಇಲ್ಲ. ಕನ್ನಡ ಚಿತ್ರರಂಗ ಮೊನ್ನೆ ಒಬ್ಬರು ನಿರ್ಮಾಪಕನ ಕಳ್ಕೊಂಡು ಇವತ್ತು ಎಲ್ಲದರಲ್ಲೂ ಒಬ್ಬ ನಟನಾಗಿ ಬಂದು ಅವ್ರ ಸಾಧನೆ ನೋಡಿದ್ರೆ ಇವತ್ತು ಅದು ಕೇವಲ ಬೆಂಗಳೂರಲ್ಲ, ಕರ್ನಾಟಕ ಒಂದೇ ಅಲ್ಲ, ಅವರ ಛಾಪು ತಮಿಳ್ನಾಡಿಗೂ ಕೂಡ ಹೋಗಿದ್ದುಂಟು. ಅಂಥ ಒಬ್ಬ ನಟ ಇವತ್ತು ನಮ್ಮ ಜೊತೆ ಇಲ್ಲ. ಅವರ ಮಾರ್ಗದರ್ಶನ ಇನ್ನೂ ಬೇಕಾಗಿತ್ತು. ಈಗಲೂ ಕೂಡ ಹಲವಾರು ಜನಕ್ಕೆ ಅವರು ಹೇಳ್ತಾಯಿದ್ರು, ಏನು ಮಾಡ್ತಾಯಿದ್ದೀರಾ, ಹೇಗೆ ಮಾಡ್ತಾಯಿದ್ದೀರಾ, ನೋಡ್ಕೊಂಡು ಮಾಡಿ. ಯಾಕೆಂತೇಳಿ ಅವ್ರ ಅನುಭವಗಳನ್ನು ಇನ್ನೊಬ್ರಿಗೆ ಹೇಳ್ಕೊಡ್ತಾಯಿದ್ರು. ಅಂಥ ಒಬ್ಬ ವ್ಯಕ್ತಿ. ಯಾರು ಪಿಕ್ಚರ್ ಮಾಡಿಲ್ಲ? ಎಂಥ ಪಿಕ್ಚರು? ಮೇಯರ್ ಮುತ್ತಣ್ಣ, ಭಾಗ್ಯವಂತರು, ಕುಳ್ಳ ಏಜೆಂಟು, ಇವೆಲ್ಲ ನೆನೆಸ್ಕೊಂಡ್ರೆ ನಾವು ಇತ್ತೀಚೆಗೆ ಆಪ್ತ ಮಿತ್ರ ಸೂಪರ್ ಡೂಪರ್ ಹಿಟ್ಟು. ಸಂಪಾದನೆ ಮಾಡಿದ್ದು ಉಂಟು, ಚಿತ್ರರಂಗದಲ್ಲಿ ಕಳ್ಕೊಂಡಿದ್ದು ಉಂಟು. ಅನೇಕ ನೋವುಗಳನ್ನು ಅನುಭವಿಸಿ ಅವರು ಚಿತ್ರರಂಗದಲ್ಲಿ ಈ ಎತ್ತರದ ಮಟ್ಟಕ್ಕೆ ಬೆಳೆದಂಥವರು ದ್ವಾರಕೀಶ್ ಅವರು. ಇವತ್ತು ಅವ್ರ ಮಕ್ಕಳು ಅವರು ಕೂಡ ಅನೇಕ ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ. ಯೋಗಿಯವರು ಬಹುಶಃ ಒಂದು ಕನ್ನಡ ಚಿತ್ರರಂಗದ ಒಂದು ದೊಡ್ಡ ಕೊಂಡಿ ಇವತ್ತು ಕಳಿಸೋಯ್ತು. ಯಾಕೆ ಅಂತ ಹೇಳಿದ್ರೆ ಈ ಸರಿಸಮಾನಕ್ಕೆ ನಿಲ್ಲ ಅಂಥವ್ರು ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್, ಈ ಲೆವೆಲ್ಗೆ ನಿಂತಂಥವರು ದ್ವಾರಕೀಶ್ ಅವರು. ಅವರ ಅಗಲಿಕೆಯಿಂದ ಚಿತ್ರರಂಗಕ್ಕೆ ಭಾಳ ನೋವಾಗಿದೆ. ನಾವೆಲ್ಲರೂ ಕೂಡ ಆ ದುಃಖದಲ್ಲಿ ಭಾಗಿಯಾಗಿದ್ದೀವಿ. ಅವರು ಮಾರ್ಗದರ್ಶನ ನಮಗೆಲ್ರಿಗೂ ಒಂದು ದಾರಿದೀಪ ಆಗಬೇಕಾಗಿದೆ. ಈಗಿನ ನಿರ್ಮಾಪಕರಿಗೆ ಅವರಿಂದ ಅನೇಕ ವಿಚಾರಗಳನ್ನು ಬಂದು ತಿಳ್ಕೊಳ್ತಾಯಿದ್ರು. ಅಂಥ ಒಂದು ಮಟ್ಟಕ್ಕಿದ್ದಂಥವರು ದ್ವಾರಕೀಶ್ ಅವರು. ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ. ಸರ್, ಕನ್ನಡದ ರಾಜ್ ಕಪೂರ್ ಅಂತ ಕರಿತಾ ಇದ್ರು ಅವ್ರನ್ನ. ಅದಲ್ಲದೆ ಆ ಥರದೊಂದು ಮೇಯರ್ ಮುತ್ತಣ್ಣ ಇಲ್ಲಿ ತನಕ ಸಾಕಷ್ಟು ಧೈರ್ಯ, ಅಸಾಧ್ಯಗಳನ್ನು ಸಾಧ್ಯ ಮಾಡಿ ತೋರಿಸಿದವರು. ಸೊ ಆ ಸಂದರ್ಭದಲ್ಲಿ ಹೇಗೆ ಅನಿಸ್ತದೆ ಸರ್? ಇದನ್ನೆಲ್ಲ ಅಚೀವ್ ಮಾಡೋಕ್ಕಾಗತ್ತಾ? ಹೇಗೆ ಮಾಡ್ತಾಯಿದ್ರು ಅಂತ ನೀವು ನೋಡಿದಾಗ? ಇಲ್ಲ ನೋಡಿ, ನಾನು ಒಂದು ಹೇಳಿದ್ನಲ್ಲ, ಸಾಧಕರಲ್ಲಿ ಸಾಧಕರು ಅಂತ. ಅವ್ರಿಗೆ ಆ ಧೈರ್ಯ ಇತ್ತು. ಆ ಧೈರ್ಯವೇ ಈಗ ದ್ವಾರಕೀಶ್ ಅವರು ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಸಾಧ್ಯ. ಹಾಗಾಗಿ ಆ ಸಾಹಸ ಮಾಡೋಣ ಅನ್ನೋ ಒಂದು ಹುಚ್ಚಿತ್ತಲ್ಲ, ಆ ಹುಚ್ಚು ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ದ್ವಾರಕೀಶ್ ಅವರು. ಓಕೆ.
ಎಸ್ ಇದಿಷ್ಟು ಸಾರಾಗೋವಿಂದ್ ಅವರು ಮತ್ತು ಕ್ಯಾಮ್ರಾ ಪ್ರಶಾಂತ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.